ಬಂಧುಗಳೇ ನಮಸ್ಕಾರ. ಪೂನಂ ಪಾಂಡೆ ಯಾರು ಈ ಹೆಸರನ್ನ ಕೇಳಿಲ್ಲ ಹೇಳಿ. ಭಾರತ ವಿಶ್ವಕಪ್ನಲ್ಲಿ ಫೈನಲ್ ಪ್ರವೇಶಿಸಿದ ಸಂದರ್ಭದಲ್ಲಿ ಬಹಳಷ್ಟು ಜನ ದಾನ ಧರ್ಮ ಮಾಡುತ್ತಾ ಹಾಡಿ ಹೊಗಳುತ್ತಿದ್ದ ಸಂದರ್ಭದಲ್ಲಿ ಭಾರತದಲ್ಲಿಯೇ ಹುಟ್ಟಿ ಭಾರತದಲ್ಲಿಯೇ ಬೆಳೆದು ಒಂದು ವೇಳೆ ಇಂಡಿಯಾ ಟೀಮ್ ಫೈನಲ್ ಗೆದ್ದರೆ ಬೆತ್ತಲೆ ನಿಲ್ಲುವುದಾಗಿ ಚಾಲೆಂಜ್ ಹಾಕಿ ಇಡೀ ಭಾರತದಲ್ಲಿ ಟ್ರೋಲ್ ಮತ್ತು ಹಾಸ್ಯಕ್ಕೆ ಗುರಿಯಾಗಿದ್ದಂತಹ ಮಹಿಳೆ ಪೂನಂ ಪಾಂಡೆ. ಸ್ನೇಹಿತರೆ, ಅನೇಕ ಜನರು ಅಂದರೆ ಹಲವಾರು ಹೆಣ್ಣು ಮಕ್ಕಳು ಈ ಗರ್ಭಕೋಶದ ಕ್ಯಾನ್ಸರ್ಗೆ ಬಲಿಯಾಗುತ್ತಿದ್ದಾರೆ. ಇದರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಕೂಡ ಸೃಷ್ಟಿ ಮಾಡಬೇಕಾಗಿದೆ. ಸದ್ಯ ಈ ಪೂನಂ ಪಾಂಡೆ ಬಹಳಷ್ಟು ಕಾಂಟ್ರವರ್ಸಿಗಳ ಮೂಲಕ ಕುಖ್ಯಾತಿಯನ್ನು ಪಡೆದಿದ್ದಂತಹ ಒಂದು ಭಾರತೀಯ ನಾರಿ. ಮೂಲತಃ ಉತ್ತರ ಪ್ರದೇಶದ ಖಾನ್ಪುರದವರು. ಹುಟ್ಟಿದ್ದು 1991ರಲ್ಲಿ. ಬಹಳಷ್ಟು ಕಡುಬಡತನದಲ್ಲಿ ಹುಟ್ಟಿದ್ದಂಥವರು. ತಾನೂ ಕೂಡ ಮಾಡೆಲ್ ಆಗಬೇಕು, ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನುವಂತಹ ಆಸೆ ಇತ್ತವರು. ಆರಂಭದಲ್ಲಿ ಪೂನಂ ಪಾಂಡೆಯವರನ್ನು ಬೇಕಾದ ಹಾಗೆ ಬಳಸಿಕೊಳ್ಳುತ್ತಾರೆ. ಅಂದರೆ ಪ್ರಾರಂಭದಲ್ಲಿ ಈ ಫಿಲ್ಮ್ ಇಂಡಸ್ಟ್ರಿಗೆ ಬರುವಂತಹ ಹೆಣ್ಣು ಮಕ್ಕಳನ್ನ ಯಾವ ರೀತಿ ಬಳಸಿಕೊಳ್ಳುತ್ತಾರೆ ಅಂತ ಹೇಳಬೇಕಿಲ್ಲ ಅಂತ ಅನಿಸುತ್ತೆ. ಪೂನಂ ಪಾಂಡೆ ಇಲ್ಲಿ ನಾವು ಸರಿಯಾದ ದಾರಿಯಲ್ಲಿ ಹೋದ್ರೆ ಕಷ್ಟ ಇದೆ ಅಂತ ಅರ್ಥ ಮಾಡಿಕೊಂಡು ಸೆಮಿ ನ್ಯೂಡ್ ಫೋಟೋಗಳನ್ನು ಹಾಕುತ್ತಾ ಪ್ರಸಿದ್ಧಿಯನ್ನ ಪಡೆಯುತ್ತಾರೆ. ಆದರೂ ಕೂಡ ಬೇಕಾದ ರೀತಿಯಲ್ಲಿ ಫೇಮ್ ಸಿಗೋದಿಲ್ಲ. ಅದಕ್ಕೋಸ್ಕರ ಕೆಲವೊಂದು ಪಾರ್ನ್ ಇಂಡಸ್ಟ್ರಿಗೂ ಕೂಡ ಎಂಟ್ರಿಯನ್ನ ಕೊಡ್ತಾರೆ. ಕೆಲವೊಂದು ಸಿನಿಮಾ ಹಾಡುಗಳಲ್ಲಿ ಕೂಡ ತಮ್ಮನ್ನು ತಾವು ಗುರುತಿಸಿಕೊಳ್ಳುತ್ತಾರೆ. ಹಾಟ್ ಸಾಂಗ್ಗಳ ಮೂಲಕ ಹಿಟ್ ಹಾಕ್ತಾರೆ. ಕೆಲವೊಂದು ವಿವಾದಗಳ ಮೂಲಕ ಫೇಮಸ್ ಆಗ್ತಾ ಇದ್ರು. ಇತ್ತೀಚೆಗೆ ಒಂದು ಶೋ ಮೂಲಕ ಕೂಡ ಬಹಳ ಸದ್ದನ್ನು ಮಾಡ್ತಾ ಇದ್ರು. ಈ ಮೂಲಕ ಇಂಡಸ್ಟ್ರಿಯಲ್ಲಿ ಏಳು ಬೀಳುಗಳನ್ನು ನೋಡ್ತಾ ಇದ್ರು. ಇದನ್ನ ಮಾಧ್ಯಮದ ಮುಂದೆ ಕೂಡ ಇಟ್ಟಿದ್ರು. ಇನ್ನು ಶಿಲ್ಪಾ ಶೆಟ್ಟಿ ಗಂಡ ಬೇಕಾದ ರೀತಿ ಬಳಸಿಕೊಂಡ್ರು ಅನ್ನುವಂಥ ಒಂದು ಆರೋಪ ಕೂಡ ಮಾಡ್ತಾ ಇದ್ರು. ಒಂದು ವೇಳೆ ಈ ಪೂನಂ ಪಾಂಡೆ ಅನ್ನುವಂಥ ಹೆಣ್ಣು ಮಗಳು ಇದ್ದಾಳಲ್ವಾ, ಅವಳು ಏನ್ ಬೇಕಾದ್ರೂ ಮಾಡಿರ್ಲಿ, ಸದ್ಯ ಗರ್ಭಕೋಶದ ಕ್ಯಾನ್ಸರ್ಗೆ ಬಲಿಯಾಗಿದ್ದಾರೆ ಎಂದು ಅಧಿಕೃತವಾಗಿ ಈಗ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಹಾಕಿಕೊಂಡಿದ್ದಾರೆ. ಕೇವಲ 32 ವರ್ಷಕ್ಕೆ ಬಲಿಯಾದ ಈ ಯುವತಿಯ ಆತ್ಮಕ್ಕೆ ಶಾಂತಿ ಸಿಗಲಿ. ಈಗ ಇನ್ನೊಂದು ವಿಚಾರದ ಬಗ್ಗೆ ಹೇಳಲೇಬೇಕು. ನಮ್ಮ ಕರ್ನಾಟಕದಲ್ಲಿ ನಡೆದಂತಹ ಒಂದು ವಿಚಾರದ ಬಗ್ಗೆ. 1000 ಸುಳ್ಳು ಹೇಳಿ ಮದುವೆ ಮಾಡಿ ಅಂತ ಹಿರಿಯರು ಬಂದು ಮಾತನ್ನ ಹೇಳಿದ್ದಾರೆ. ಆದ್ರೆ ಮೋಸ ಮಾಡಿ ಆ ಕಡೆ ಹೆಣ್ಣು ಇಲ್ಲ ಈ ಕಡೆ ಹೊನ್ನು ಇಲ್ಲ ಅನ್ನುವಂತೆ ಮಾಡಿ ಎಂದು ಎಲ್ಲಿ ಕೂಡ ಹೇಳಿಲ್ಲ. ಬಹಳಷ್ಟು ದಿನದಿಂದ ಈ ರಾಜಕೀಯ ಮತ್ತು ಕೆಲವೊಂದು ಕಾಂಟ್ರವರ್ಸಿ ವಿಚಾರದ ವಿಡಿಯೋ ಮಾಡಿ ನಾಳೆಗೆ ಸಪ್ಪೆ ಹಿಡಿದಿರ್ಬೋದು ಅಲ್ವಾ. ಸೊ ಇವತ್ತು ಒಂದು ಮಿಸ್ಟ್ರಿ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬಂದಿದ್ದೇನೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಒಂದು ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ. ಪಾಪ ಮದುವೆ ವಯಸ್ಸು. ಒಂದು ಹುಡುಗಿಯನ್ನ ಕೂಡ ನೋಡ್ತಾನೆ. ಮದುವೆ ಮಾಡಿ ಅಂತ ಅವರ ತಂದೆ ತಾಯಿಯ ಬಳಿ ಹೇಳ್ತಾನೆ. ಮುಂದೆ ಪಾಪ ಅವನಿಗೆ ಆಗಿದ್ದು ಮಾತ್ರ ಧೋಖ ಮತ್ತು ಜೈಲು ಶಿಕ್ಷೆ ಮಾತ್ರ. ಮಿತ್ರರೇ, ಮೈಸೂರಿನ ಹುಣಸೂರಿನಲ್ಲಿ ನಡೆದಂತಹ ನೈಜ ಘಟನೆ ಬಗ್ಗೆ ಎಲ್ಲಾ ವಿವರಗಳನ್ನು ನೀಡುತ್ತೇವೆ. ಅದಕ್ಕಿಂತ ಮೊದಲು ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಹೊಸ ಅಪ್ಡೇಟ್ಗಳ ಜೊತೆಗೆ ಬರ್ತಾ ಇದ್ದೀವಿ. ವಿಡಿಯೋ ಕ್ವಾಲಿಟಿ ಕ್ವಾಂಟಿಟಿ ಬಗ್ಗೆ ಒಂದೆರಡು ಅನುಭವದ ಮಾತುಗಳನ್ನು ಬರೆದು ಹಾಕಿ. ಮಿತ್ರರೇ, ಅದೊಂದು ಯುವಕ ಅಶೋಕ್ ಅನ್ನುವ ಪಾಪ ಮದುವೆ ಆಗಬೇಕು ಅಂತ ಒಂದು ಹೆಣ್ಣನ್ನ ಹುಡುಕ್ತಾ ಇದ್ರು. ಆಗ ಒಂದು ಕುಟುಂಬದ ಪರಿಚಯ ಆಗುತ್ತೆ. ಆದ ನಂತರ ಇವರು ಕೂಡ ಮದುವೆ ಮಾತುಕತೆಯನ್ನ ಅವರ ಮುಂದೆ ಇಡ್ತಾರೆ. ಅನಂತರ ನಾವು ವ್ಯವಸಾಯ ಅದು ಇದನ್ನೆಲ್ಲ ಮಾಡಬೇಕು ಅಂತ 1 ವರ್ಷದ ನಂತರ ಮದುವೆ ಮಾಡಿಕೊಡ್ತೀವಿ ಎಂದು ಆ ಹುಡುಗಿಯ ಕುಟುಂಬದವರು ಹೇಳಿದ್ದಾರಂತೆ. ಅದರಂತೆ ಅಶೋಕ್ ಮನೆಯವರ ಜೊತೆ ಕೂಡ ಹೇಳಿದ್ದಾರಂತೆ. ಮತ್ತು ಈ ವಧು ಕಡೆಯಿಂದ ಬಂದ ಉತ್ತರಕ್ಕೂ ಕೂಡ ಸಮ್ಮತಿಯನ್ನ ಸೂಚಿಸಿದ್ದಾರಂತೆ. ಸಾಮಾನ್ಯವಾಗಿ ಎಲ್ಲರೂ ಇರೋ ಹಾಗೇನೆ ಈ ವ್ಯಕ್ತಿ ಕೂಡ ಅವರ ಜೊತೆ ಸ್ವಲ್ಪ ಸಂಪರ್ಕದಲ್ಲಿ ಇದ್ದಿರಬಹುದು. ನಂತರ ಈ ವಧುವಿನ ಕಡೆಯವರ ನರಿಮುಖ ಗೊತ್ತಾಗದೆ ನಂಬಿ ಬಿಟ್ಟಿದ್ದ ಈ ಅಶೋಕ್ ಮಗಳನ್ನ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿ ಈ ಖತರ್ನಾಕ್ ಕುಟುಂಬ ತನ್ನ ವರಸೆಯನ್ನ ಬದಲಿಸಿದ್ದು ಗೊತ್ತಾಗಿರಲಿಲ್ಲ ಈ ಯುವಕನಿಗೆ. ಮಿತ್ರರೇ, ವೆಂಕಟೇಶ್ ಲಕ್ಷ್ಮಿ ಸಿಂಚನ ಅನ್ನುವಂತಹ ಕಳ್ಳರಿಂದ ಈ ಮೋಸ ನಡೆದಿರುವಂಥದ್ದು. ಇನ್ನು ಈ ಮೋಸದ ಕತೆಗೆ ಬರೋಣ. ಅದೇನೋ 1 ವರ್ಷದಲ್ಲಿ ಮದುವೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದೆ ಅಲ್ವಾ, ಅದರ ಕಾರಣ ಏನು ಗೊತ್ತಾ? ಇದೊಂದು ಪ್ರೀ ಪ್ಲಾನ್ ಆಗಿತ್ತು. ಬಂಧುಗಳೇ, ಈ ಅಶೋಕ್ ಅನ್ನುವಂಥ ಯುವಕ ಇದೀಗ ದಾಖಲೆ ಸಮೇತ ಕುಟುಂಬದ ವಿರುದ್ಧ FIR ಮಾಡಿದ್ದಾರೆ. ಮದುವೆ ಮಾಡ್ತೀವಿ ಅಂದ ನಂತರ ಕುಟುಂಬ ತಮ್ಮ ಸ್ವಲ್ಪ ಬೇಲೆ ಬೇಯಿಸಿಕೊಳ್ಳಲು ಈ ಅಶೋಕ್ ಜೊತೆ ಬೆರೆತಿತ್ತು. ಅವರಿಗೆ ವ್ಯವಸಾಯಕ್ಕೆ ಹಣ ಬೇಕು, ಲೋನ್ ಕಟ್ಟೋದಕ್ಕೆ ಹಣ ಬೇಕು ಅಂತ ಲಕ್ಷಗಟ್ಟಲೆ ಈ ಯುವಕನ ಕೈಯಿಂದ ಸುರಿದಿತ್ತು ಈ ಮೂವರ ಗ್ಯಾಂಗ್. ಮಿತ್ರರೇ, ಇದೆಲ್ಲ ಬೆಳಕಿಗೆ ಬರಲು ಕಾರಣ ಏನು ಅಂದರೆ ಯುವಕನಿಗೆ ಮೋಸ ಮಾತ್ರ ಅಲ್ಲ, ಜೈಲೂಟ ತಿನ್ನಿಸಿದ ಬಳಿಕ ಗೊತ್ತಾಗಿತ್ತು. ಈ 1 ವರ್ಷದಲ್ಲಿ ಹುಡುಗಿಗೆ, ತಂದೆಗೆ, ತಾಯಿಗೆ ಸೇರಿಸಿ ಒಟ್ಟು 25 ಲಕ್ಷ ಸುರಿದಿದ್ದಾರಂತೆ ಈ ಅಶೋಕ್. ಮಿತ್ರರೇ, 1 ವರ್ಷ ಕಳೆದ ಬಳಿಕ ಈ ಅಶೋಕ್ ಹುಡುಗಿಯನ್ನು ಮದುವೆ ಮಾಡಿಕೊಡಿ ಅಂತ ಪೋಷಕರ ಬಳಿ ದುಂಬಾಲು ಬಿದ್ದಿದ್ದಾರೆ. ಆದರೆ ಈ 420 ಫ್ಯಾಮಿಲಿ ಏನಿದೆ ನೋಡಿ, ಅವರು ತಮ್ಮ ವರಸೆಯನ್ನು ಬದಲಿಸಿದ್ದಾರೆ. ಮದುವೆ ಮಾಡಿಕೊಡಲ್ಲ ಅಂದಿದ್ದಾರಂತೆ. ಸದ್ಯ ನನಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಬಹುಶಃ ಅಶೋಕ್ ಅವರು 25 ಲಕ್ಷ ದುಡ್ಡು ಹೋಯಿತು, ಅತ್ತ ಕಡೆ ಹೆಣ್ಣು ಹೋಯಿತು ಅಂತ ಕೋಪದಲ್ಲಿ ಅಡಿಕೆ ಮರವನ್ನು ಕಡಿಯೋದಕ್ಕೆ ಹೋಗಿರಬಹುದು. ಅದಕ್ಕಿಂತ ಮುಂಚೆ ಅಶೋಕ್ ಸಿಂಚನ ಮತ್ತು ಫ್ಯಾಮಿಲಿಯಿಂದ ದುಡ್ಡನ್ನು ವಾಪಸ್ ಕೇಳಿದ್ದಾರಂತೆ. ಈ ಅಡಿಕೆ ಮರ ಕಡಿದ ನಂತರ ಈ 420 ಫ್ಯಾಮಿಲಿ ಪೊಲೀಸ್ ಕಂಪ್ಲೇಂಟ್ ಅನ್ನು ನೀಡಿತ್ತು. ಅದರಂತೆ FIR ಮಾಡಿ ಅಶೋಕ್ನನ್ನು ಅರೆಸ್ಟ್ ಮಾಡಿದ್ರು. ಒಂದು ಕಡೆಯಲ್ಲಿ ಇಂತಹ ಮೋಸಕ್ಕೆ ಒಳಗಾದ ಯುವಕನಿಗೆ ಅದೆಂತಹ ನೋವಾಗಿರಬಹುದು ಒಂದು ಬಾರಿ ಯೋಚಿಸಿ. ಈ ಅರೆಸ್ಟ್ ಆದ ಬಳಿಕ ಹೊರಗೆ ಬಂದಂತಹ ಈ ಯುವಕ ಇವರ ನರಿಬುದ್ಧಿಯನ್ನ ಬಯಲಿಗೆ ಎಳೆದಿದ್ದಾರೆ. ಸದ್ಯ ಎಲ್ಲ ದಾಖಲೆಗಳ ಸಹಿತ
ಸಹಿತ ಮಾಧ್ಯಮದ ಎದುರು ಬಂದು ತಮಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯವನ್ನು ಕೇಳ್ತಾ ಇದ್ದಾರೆ. ಮಿತ್ರರೇ, ಸದ್ಯ ಅಶೋಕ್ ಇವರುಗಳ ಮೇಲೆ 420 ಕೇಸ್ಗಳನ್ನು ದಾಖಲು ಮಾಡಿ 1 ತಿಂಗಳು ಕಳೆದಿದ್ದರೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಯುತ್ತಾ ಇದೆ ಎಂದು ಸಬೂಬನ್ನು ಹೇಳಿ ಜಾರಿಕೊಳ್ತಾ ಇದ್ದಾರಂತ. ಸ್ನೇಹಿತರೆ, ಈ ವಿಡಿಯೋ ನೋಡಿ ಏನು ಅರ್ಥ ಆಯಿತು? ಒಂದು ವೇಳೆ ಒಂದು ಯುವತಿಗೆ ಈ ರೀತಿ ಅನ್ಯಾಯ ಆಗಿದ್ದರೆ ಯಾವ ಆಯೋಗಗಳು ಬಂದು ಏನೇನು ಆಗುತ್ತಿದ್ದವೋ ಗೊತ್ತಿಲ್ಲ. ನಾನಿಲ್ಲಿ ಮೇಲ್ ಫೀಮೇಲ್ ಅಂತ ಡಿವೈಡ್ ಮಾಡ್ತಾ ಇಲ್ಲ, ಆದರೆ ಒಂದು ಯುವಕನಿಗೆ ಆದ ಅನ್ಯಾಯಕ್ಕೆ ದಿಕ್ಕು ಯಾರು ಅಂತ ತಿಳಿಯುತ್ತಿಲ್ಲ. ಸದ್ಯ ಪೊಲೀಸ್ ಅಧಿಕಾರಿಗಳು ಸತ್ಯಾಂಶ ಏನು ಅನ್ನೋದನ್ನು ತಿಳಿಸುವವರೆಗೆ ನಾವು ಜಾಸ್ತಿ ಮಾತನಾಡದೇ ಇರೋದೇ ಒಳ್ಳೆಯದು. ಇದಿಷ್ಟು ಮೈಸೂರಿನ ಘಟನೆಯ ವಿವರ. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.